ಮೊದಲ ಪಟ್ಟಿ ಬಿಡುಗಡೆ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ಭಿನ್ನಮತ ಉಂಟಾಗಿದೆ. ಟಿಕೆಟ್ಗಾಗಿ ಕಾದು ಕುಳಿತಿದ್ದವರಿಂದ ಇದೀಗ ಬಂಡಾಯದ ಬಿಸಿ ಎದುರಿಸಬೇಕಾಗಿದೆ. ನಿನ್ನೆ ಮೊನ್ನೆ ಬಿಜೆಪಿಗೆ ವಲಸೆ ಬಂದವರಿಗೆಲ್ಲ ಟಿಕೆಟ್ ಕೊಟ್ಟ ಆರೋಪ ಕೇಳಿ ಬಂದಿದೆ. ಮೂಲ ಬಿಜೆಪಿಗರಿಗೆ ಟಿಕೆಟ್ ಕೊಡದೆ ಕಡೆಗಣನೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮೊದಲ ಹಂತದಲ್ಲೇ ಬಂಡಾಯ ಏಳುವುದಕ್ಕೆ ಎನ್ಆರ್ ರಮೇಶ್ ಸಜ್ಜಾಗಿದ್ದಾರೆ. ಚಿಕ್ಕಪೇಟೆ ಟಿಕೆಟ್ ಆಕಾಂಕ್ಷಿ ಎನ್ಆರ್ ರಮೇಶ್ ಬದಲು ಉದಯ ಗರುಡಾಚಾರ್ಗೆ ಟಿಕೆಟ್ ನೀಡಲಾಗಿದೆ. ಬಿಜೆಪಿಯ ಆರ್ ಅಶೋಕ್ ಅನಂತಕುಮಾರ್ ವಿರುದ್ಧ ಎನ್ಆರ್ ರಮೇಶ್ ಪ್ರತಿಭಟನೆಗೆ ಮುಂದಾಗಿದ್ದು ಬಂಡಾಯ ಅಭ್ಯರ್ಥಿಯಾಗಿ ಎನ್ಆರ್ ರಮೇಶ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮುಂದಿನ ನಡೆ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿಯ ಮೊದಲ ಹಂತದ ಪಟ್ಟಿ ಬಿಡುಗಡೆಯಾಗಿರುವಂತದ್ದು, ಯಾರ್ಯಾರಿಗೆ ಟಿಕೆಟ್ ನೀಡಲಾಗಿದೆ ಮೊದಲ ಹಂತದಲ್ಲಿ ಅಂತ ಈ ಒಂದು ಪಟ್ಟಿ ಬಿಡುಗಡೆಯಾಗ್ತಾ ಇದ್ದಂತೆ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇದೀಗ ಅಸಮಾಧಾನ ಉಂಟಾಗಿದೆ. ನಿನ್ನೆ ಮೊನ್ನೆ ಬಂದವರಿಗೆಲ್ಲ ಬಿಜೆಪಿಯಲ್ಲಿ ಟಿಕೆಟ್ ನೀಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದ್ದು, ಮೂಲ ಬಿಜೆಪಿಗರನ್ನ ಕಡೆಗಣನೆ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಚಿಕ್ಕಪೇಟೆಯ ಆಕಾಂಕ್ಷಿಯಾಗಿದ್ರು ಎನ್ಆರ್ ರಮೇಶ್ ಅವರ ಬದಲಾಗಿ ಇದೀಗ ಉದಯ ಗರುಡಾಚಾರ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇದು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಜೆಪಿ ಅನಂತಕುಮಾರ್ ಹಾಗೆ ಅಶೋಕ್ ವಿರುದ್ಧ ಅವರು ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ಎನ್ಆರ್ ರಮೇಶ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಮುಂದಿನ ನಡೆ ಬಗ್ಗೆ ಅವರು ತೀರ್ಮಾನವನ್ನ ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಬಿಜೆಪಿಗಾಗಿ ಹಗಲಿರುಳು ದುಡಿತಾ ಇದ್ರು ಬೆಂಗಳೂರಿನ ಪಾಲಿಕೆಯ ಮಾಜಿ ಸದಸ್ಯ ಎನ್ಆರ್ ರಮೇಶ್ ಅವರು ಈ ಬಾರಿಯ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಆದರೆ ಅವರಿಗೆ ಟಿಕೆಟ್ ನೀಡದಿರುವುದು ಇದೀಗ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಜನಾರ್ದನ್, ಎನ್ಆರ್ ರಮೇಶ್ ಅವರು ಮಾಧ್ಯಮದ ಮುಂದೆ ಬಂತು ಅಂತಂದ್ರೆ ಯಾವುದಾದ್ರೂ ಒಂದು ಅಕ್ರಮವನ್ನ ಬಯಲಿಗೆ ಎಳಿತಾರೆ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಯಾಕಂದ್ರೆ ಸಾಕಷ್ಟು ಬಿಬಿಎಂಪಿಯಲ್ಲಿ ನಡೆಯುವಂತಹ ಹಗರಣಗಳಿರಬಹುದು, ಹೀಗೆ ಸಾಕಷ್ಟು ಅಕ್ರಮಗಳನ್ನ ಅವರು ಬಯಲಿಗೆ ಎಳೆದಿದ್ದಾರೆ. ಬಿಜೆಪಿಗೋಸ್ಕರ ಹಗಲಿರುಳು ದುಡಿದಿದ್ದಾರೆ. ಈ ಬಾರಿ ವಿಧಾನಸಭಾ ಟಿಕೆಟ್ನ ಆಕಾಂಕ್ಷಿ ಕೂಡ ಆಗಿದ್ರು. ಆದ್ರೆ ಅವರ ಬದಲಾಗಿ ಇದೀಗ ಉದಯ ಗರುಡಾಚಾರ್ಗೆ ಟಿಕೆಟ್ ನೀಡಿರುವಂತದ್ದು ಯಾವ ರೀತಿಯಾದಂತಹ ಒಂದು ಅಸಮಾಧಾನವನ್ನ ಹುಟ್ಟಾಕಿದೆ? ಹಾಗಾದ್ರೆ ಎನ್ಆರ್ ರಮೇಶ್ ಅವರ ಮುಂದಿನ ನಡೆ ಏನಾಗಬಹುದು? ಸೌಮ್ಯ, ನಿಜಕ್ಕೂ ನೀವು ಹೇಳಿದಾಗೆ ಬಿಜೆಪಿಯ ದೊಡ್ಡ ಧ್ವನಿಯಾಗಿದ್ದು ಎನ್ಆರ್ ರಮೇಶ್. ಯಾವುದೇ ಸಂದರ್ಭದಲ್ಲಿ ಒಂದು ಮಾಧ್ಯಮಗೋಷ್ಠಿ ಕರೆದ್ರು ಅಂತಂದ್ರೆ ಯಾವುದೋ ಒಂದು ಅಕ್ರಮದ ದಾಖಲೆಯನ್ನ ಬಿಡುಗಡೆ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರದ ವಿರುದ್ಧ, ಬಿಬಿಎಂಪಿ ವಿರುದ್ಧ ಯಾವಾಗ್ಲೂ ಕೂಡ ಧ್ವನಿ ಎತ್ತಾನೆ ಇದ್ರು, ಯಾವುದೇ ಅಕ್ರಮವನ್ನ ಬಯಲಿಗೆಳಿಲಿಕ್ಕೆ. ಹಾಗಾಗಿ ಬಿಜೆಪಿಯಲ್ಲಿ ಅವರಿಗೆ ಈ ಬಾರಿ ಮಣೆ ಹಾಕ್ಲಾಗತ್ತೆ ಅನ್ನೋದು ಬಹಳ ಮೊದಲಿಂದನೇ ಕೇಳಿ ಬರ್ತಾ ಇದ್ದ ಮಾತು. ಅವರ ಬೆಂಬಲಿಗರು ಸಹಿತ ಆಗ್ರಹವನ್ನ ಮಾಡ್ತಾನೆ ಇದ್ರು. ಅವರ ಆಪ್ತರು ಸಹಿತ, ಅಂದ್ರೆ ಪಕ್ಷದಲ್ಲಿರುವಂತಹ ಕೆಲ ಹಿರಿಯ ಮುಖಂಡರು ಸಹಿತ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು ಅವರಿಗೆ, ಈ ಬಾರಿ ಟಿಕೆಟ್ ಕೊಡ್ತೀವಿ ಅಂತೇಳಿ. ಆದ್ರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಟಿಕೆಟ್ ಪಟ್ಟಿ ಬಿಡುಗಡೆ ಆದಂತ 24 ಗಂಟೆ ಒಳಗಡೆ ಭಿನ್ನಮತ ಸ್ಫೋಟ ಆಗಿದೆ. ಕೇವಲ ಇದು ಇಲ್ಲಿಗೆ ನಿಲ್ಲಲ್ಲ, ಇನ್ನು ಈ ಪಟ್ಟಿ ದೊಡ್ಡ ಆಗ್ತಾನೆ ಹೋಗುತ್ತೆ. ಆದ್ರೆ ಚಿಕ್ಕಪೇಟೆಯಲ್ಲಿ ಈಗ ಇವರು ಓಪನ್ ಆಗಿ ಹೇಳಿದ್ದಾರೆ, ನನಗೆ ಟಿಕೆಟ್ ಕೊಟ್ಟಿಲ್ಲ, ನನಗೆ ಅನ್ಯಾಯ ಆಗಿದೆ, ಪಕ್ಷದ ಮುಖಂಡರು ನನಗೆ ಭರವಸೆ ಕೊಟ್ಟಂತವರು ದ್ರೋಹ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಕೆಲ ಮುಖಂಡರು ಬೆಂಗಳೂರಿನಲ್ಲಿ ಗೆಲ್ಲಕ್ಕೋಸ್ಕರ ಅವರ ಸಹಾಯವನ್ನ ಹಿಂದೆ ಪಡ್ಕೊಂಡಿದ್ರು, ಅವರ ಬೆಂಬಲಿಗರಿಂದ ಸಾಕಷ್ಟು ಸಹಾಯವನ್ನು ಪಡ್ಕೊಂಡಿದ್ರು. ಆದ್ರೆ ಈಗ ತನ್ನ ಸಹಾಯಕ್ಕೆ ಯಾರು ಬಂದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತನ್ನ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಇವತ್ತು ಮಧ್ಯಾಹ್ನದೊಳಗೆ ತಿಳಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಬಹುಶಃ ಇವತ್ತು ಮಧ್ಯಾಹ್ನ ಮಾಧ್ಯಮಗೋಷ್ಠಿ ಕರೆದು ಮಾಧ್ಯಮದ ಎದುರುಗಡೆ ಸ್ಪಷ್ಟವಾಗಿ ಹೇಳೋ ಸಾಧ್ಯತೆ ಇದೆ. ಒಂದ್ ವೇಳೆ ಟಿಕೆಟ್ ಪರಿಷ್ಕರಣೆಗೆ ಅವಕಾಶ ಇದ್ರೆ ಮಾಡಿ, ಇನ್ನೂ ಕೂಡ ನಾನು ಆಕಾಂಕ್ಷಿಯಾಗಿದ್ದೀನಿ, ಇನ್ನೂ ಕೂಡ ಆಶಾವಾದವನ್ನು ಹೊಂದಿದ್ದೀನಿ, ಟಿಕೆಟ್ ನನಗೆ ಕೊಟ್ಟರೆ ಸರಿ, ಇಲ್ಲಾಂದ್ರೆ ಬೆಂಬಲಿಗರೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ ಮತ್ತು ತನ್ನ ಮುಂದಿನ ನಡೆ ಅನ್ನೋದನ್ನು ಕೂಡ ಬಹುಶಃ ಇವತ್ತು ಹೇಳ್ತಾರೆ. ಇನ್ ಕೇಸ್ ಬಿಜೆಪಿಯಲ್ಲಿ ಆಗಿಲ್ಲ ಅಂತ ಪಕ್ಷದಲ್ಲಿ ಬಂಡಾಯವಾಗಿ ನಿಲ್ಲೋ ಸಾಧ್ಯತೆ ಇದೆ. ಇದೇ ಲಾಭವನ್ನ ಪ್ರತಿಪಕ್ಷದವರು ಕೂಡ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಅವರನ್ನ ಪಕ್ಷಕ್ಕೆ ಸೆಳ್ಕೊಳ್ಳಿಕ್ಕೆ ಕಾಂಗ್ರೆಸ್ ಅಥವಾ ಜೆಡಿಎಸ್ ಒಂದು ಪ್ರಯತ್ನವನ್ನ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಪ್ರಭಾವಿ ಆಗಿದ್ದಾರೆ, ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ. ಅವರು ಒಂದು ಪಕ್ಷಕ್ಕೆ ಬಂದ್ರೆ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡಬಹುದು. ಹಾಗಾಗಿ ಇವತ್ತು ಮಧ್ಯಾಹ್ನ ಅವರು ಕೇವಲ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಹೇಳೋದ್ರ ಜೊತೆಯಲ್ಲಿ ಬಿಜೆಪಿಯ ಒಳಗುಟ್ಟನ, ಬಿಜೆಪಿಯಲ್ಲಿರುವಂತಹ ಕೆಲವು ಇನ್ನಿತರ ವಿಚಾರವನ್ನು ಸಹಿತ ಬಹಿರಂಗಪಡಿಸೋ ಸಾಧ್ಯತೆ ಇದೆ. ಕೇವಲ ಇದು ಚಿಕ್ಕಪೇಟೆಗೆ ಮಾತ್ರ ಸೀಮಿತ ಅಲ್ಲ, ಆರ್ ನಗರದಲ್ಲೂ ಸಹಿತ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ
ಅಲ್ಲೂ ಕೂಡ ಎಕ್ಸ್ ಕಾರ್ಪೊರೇಟರ್ ರಾಮಚಂದ್ರ ಮತ್ತು ಶಿಲ್ಪಾ ಗಣೇಶ್ ಇಬ್ರು ಕೂಡ ಅಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ರು. ಅವರು ಕೂಡ ಟಿಕೆಟ್ ಕೈತಪ್ಪಿದೆ. ತಮಗೆ ಟಿಕೆಟ್ ಕೈತಪ್ಪಿದ ಮಾತ್ರ ಅಲ್ಲ, ಟಿಕೆಟ್ ಕೊಟ್ಟಂತ ಅಭ್ಯರ್ಥಿಗೂ ಸಹಿತ ಒಳ್ಳೆ ಇಮೇಜ್ ಇಲ್ಲ ಅನ್ನೋದನ್ನು ಕೂಡ ಅವರು ಬಹಿರಂಗಪಡಿಸುವ ಸಾಧ್ಯತೆ ಇದೆ. ಹೀಗಾಗಿ ಆರಂಭದಲ್ಲಿ ಇದೊಂದೆರಡು ಕ್ಷೇತ್ರ ಈಗ ಬಹಿರಂಗ ಆಗ್ತಾ ಇದೆ, ಭಿನ್ನಮತ ಸ್ಫೋಟ ಆಗಿದ್ದು ಗೊತ್ತಾಗ್ತಾ ಇದೆ. ಬಹುಶಃ ಇದು ಇನ್ನೊಂದ್ 2-3 ದಿನಗಳಲ್ಲಿ ಈ ಸಂಖ್ಯೆ ದೊಡ್ಡ ಆಗೋ ಸಾಧ್ಯತೆ ಇದೆ. ಪಟ್ಟಿ ದೊಡ್ಡ ಆಗಿ ಬಿಜೆಪಿ ಮುಖಂಡರುಗಳಿಗೆ, ರಾಜ್ಯ ಮಟ್ಟದ ನಾಯಕರಿಗೆ, ರಾಷ್ಟ್ರ ಮಟ್ಟದ ನಾಯಕರುಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆ ಇದೆ. ಸೌಮ್ಯ, ಧನ್ಯವಾದ ಜನಾರ್ದನ್ ತಮ್ಮೆಲ್ಲ ಮಾಹಿತಿ.